ಕಲಬುರಗಿ ಜಿಲ್ಲೆಯ SSLC ವಿದ್ಯಾರ್ಥಿಗಳ ಫಲಿತಾಂಶ ಹೋದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದ್ರೆ ಈ ವರ್ಷ ಭಾಳ ಚಲೋ ಇಂಪ್ರೂವ್ಮೆಂಟ್ ಅದ ನಮ್ಮ ಮಕ್ಕಳ ಸಾಧನೆ. ಯಾಕಂತಂದ್ರೆ ಹೋದ ವರ್ಷದ ರಿಸಲ್ಟ್ ತೆಗೆದು ನೋಡಿದ್ರೆ ಈ ವರ್ಷ 28.2% ಮುಂದೆ ಹೆಜ್ಜೆ ಇಟ್ಟಾರ ನಮ್ಮ ಮಕ್ಕಳು. ಯಾಕಂತಂದ್ರೆ ನಮ್ಮ ಜಿಲ್ಲೆಯ ಸಚಿವರ ಕೊಟ್ಟಂಥ ಯೋಜನೆಗಳಾಗಲಿ ನಮ್ಮ ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಬೇಕಂತ ಹೇಳಿ ನಮ್ಮ ವಿದ್ಯಾರ್ಥಿಗಳ ಪ್ರಯತ್ನ ಇವತ್ತು ನಮ್ಮ ಸರ್ಕಾರದ ಕೊಡುಗೆಗಳು ಕೈ ಹಿಡಿದವ. ಯಾಕಂದರೆ ಹೋದ ವರ್ಷ ಕೂಡ BJP ಅವಧಿಯಲ್ಲಿ ಮಾನ್ಯ ನಿರಾಣಿಯವರು ಅಧಿಕಾರದಲ್ಲಿದ್ದರು. 2 ಸಲ ಉಸ್ತುವಾರಿ ಸಚಿವರಾಗಿದ್ದಾಗೂ ಕೂಡ ಈ ಥರ ಇಂಪ್ರೂವ್ಮೆಂಟ್ ಇರಲಿಲ್ಲ. ಆಮೇಲೆ ನಮ್ಮ ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಕೂಡ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದರು. ಆವಾಗೂ ಕೂಡ ಈ ಒಂದು ಸಾಧನೆ ಮಾಡಿದಿಲ್ಲ. ಈ BJP RSS ಬೆಂಬಲಿತ BJPಯ ಕುತ್ಸಿತ ಮತಿಗಳು ವಿಚಾರನ ಕಳ್ಕೊಂಡವರು ನಮ್ಮ ಸಾಹೇಬರು ಭಾಳ ಚೆನ್ನಾಗಿ ಹೇಳ್ಯಾರ. ಅವ್ರ ಮಕ್ಕಳಿಗೆ ಅವಮಾನ ಮಾಡ್ತಾ ಇದ್ದಾರಂತ. ಹೌದು, ಖಂಡಿತ ಅವ್ರು ಇವತ್ತು ಮಕ್ಕಳಿಗೆ ಅವಮಾನ ಮಾಡ್ಲಕತ್ಯಾರ. SSLC ರಿಸಲ್ಟ ಲಾಸ್ಟ್ ಕೊನೆ ಸ್ಥಾನ, ಮೊದಲನೇ ಸ್ಥಾನ ಅಂಥೇಳಿ ಇದು ನಮ್ಮ ಮಕ್ಕಳ ಮ್ಯಾಗೆ ಏನು ಪರಿಣಾಮ ಪ್ರಭಾವ ಬೀಳ್ತದ ಅನ್ನೋದು ಅವ್ರು ಯೋಚನೆ ಮಾಡ್ತಾ ಇಲ್ಲ. ಆ SSLC ಪರೀಕ್ಷೆ ಬರೆದಿರೋಂಥ ಮಕ್ಕಳು ಇವತ್ತು BJPಯಲ್ಲಿನೂ ಅದಾರ, ಕಾಂಗ್ರೆಸ್ದವರು ಅದಾರ. ಎಲ್ಲರ ಮಕ್ಕಳು ಇವತ್ತು ಪರೀಕ್ಷೆ ಬರ್ದಾರ. ಆ ನಡುವೆ ಹೋದ ವರ್ಷಕ್ಕಿಂತ ಈ ವರ್ಷ ನಮ್ಮ ಮಕ್ಕಳು ಉತ್ತಮವಾದ ಗಣನೀಯ ಸಾಧನೆ ಮಾಡಿದ್ದಾರೆ. ಸಿಕ್ಕಾಪಟ್ಟಿ ಅನುದಾನಗಳ ಎಜುಕೇಷನ್ಗೆ ಖರ್ಚು ಮಾಡ್ತಾರೆ, ಇದರಲ್ಲಿ ಖರ್ಚು ಮಾಡ್ತಾರೆ. ಆದರೂ ಈ ರೀತಿ ರಿಸಲ್ಟ್ ಬರಬೇಕಾದ ಕಾರಣ ಏನಿರಬಹುದು? ಅಥವಾ ಕಾರಣ ನೋಡಿ ಸರ್ ಇಲ್ಲ ಸಚಿವರು ಏನಾದರೂ ಇದು ಮಾಡ್ತಾರೆ? ಇಲ್ಲ, ನೀವು ಕೇಳಿರೋ ಪ್ರಶ್ನೆ ಭಾಳ ಉತ್ತಮವಾದದ. ಬಟ್ ಈ RSS ಬೆಂಬಲಿತ BJP ಅವರು ಪ್ರತಿಯೊಂದಕ್ಕೂ ನೇರವಾದ ಕಾರಣ ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರಿಗೆ ಮಾಡೋದೇನಕ್ಕೆ ಕಾರಣ? ಇದು ದೊಡ್ಡ ಕಾರಣ ಅಲ್ಲ. ಯಾರು ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ PSI ಸ್ಕ್ಯಾಮ್ ಮಾಡ್ಯಾರ ಅಂಥವ್ರು ಕ್ರಿಮಿನಲ್ಗಳು BJPಯ ಏನಂತಾರ ನಾಯಕರು ಇವತ್ತು AI ವಿಡಿಯೋಗಳ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ನಾಯಕರನ್ನು ಅವಮಾನಿಸುವಂಥ ಒಂದು ಕೀಳು ಮಟ್ಟದ ಕೆಟ್ಟದ ಇದಕ್ಕೆ ಇಳಿದಾರಲ್ಲ. ಇದು ಭಾಳ ಅವ್ರ ಮನಸ್ಥಿತಿ ಏನನ್ನೋದು ಇವತ್ತು ನಾಡಿನ ಜನತೆ ಮುಂದೆ ಬಹಿರಂಗ ಆಗ್ತದೆ. ಯಾಕಂದ್ರೆ ಆ ಎಲ್ಲ ಯೋಜನೆಗಳು ತಂದಿರೋವಂಥ, ಯಾಕಂದ್ರೆ ಮೊದಲೇ ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ. ಇಲ್ಲಿ ಕೇವಲ ಎಲ್ಲದಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ಅವರೊಬ್ಬರೇ ಹೊಣೆ ಆಗಲ್ಲ. ಆಮೇಲೆ ಒಬ್ಬರ ಪ್ರಯತ್ನ ಒಂದೇ ಇರಲ್ಲ. ಇದ್ರಾಗ ಎಲ್ಲರೂ ಕೂಡ ಪರಿಶ್ರಮ ಪಡಬೇಕಾಗ್ತದೆ. ಎಲ್ಲರದ್ದು ಪ್ರಯತ್ನ ಇರ್ತದೆ. ಎಲ್ಲ ಶಾಸಕರು, ಎಲ್ಲ ಪಕ್ಷದವರು, ನಮ್ಮ ಮಕ್ಕಳು ಆದಂಥ ಪಾಲಕರು, ಸ್ವತಃ ಮಕ್ಕಳು ಎಲ್ಲರದ್ದು ಇರ್ತದೆ ಇಲ್ಲಿ. ಮತ್ತು ಇಲ್ಲಿ ಇರುವಂಥ ಸಂಪನ್ಮೂಲ ಎಲ್ಲನೂ ನಾವು ಕಲ್ಯಾಣ ಕರ್ನಾಟಕ ಭಾಗದ ಏನು ಇದು ಅದ ಆದರೆ ಎಲ್ಲದ್ರ ಬಗ್ಗೆನೂ ನಾವು ತೆಗೆದು ನೋಡಿದಾಗ ಒಂದೇ ಹಿನ್ನೆಲೆ ಇಟ್ಕೊಂಡು ನಾವು ಬರೀ ಪ್ರಿಯಾಂಕ್ ಖರ್ಗೆ ಅವ್ರ ಕಾರಣ, ಪ್ರಿಯಾಂಕ್ ಖರ್ಗೆ ಅವ್ರ ಮತಕ್ಷೇತ್ರದಾಗ ಬಂದದ ಅನ್ನೋದಕ್ಕಿಂತ ಪ್ರಿಯಾಂಕ್ ಖರ್ಗೆ ಅವರ ಒಂದು ಅವಿರತ ಶೈಕ್ಷಣಿಕದಲ್ಲಿ ಏನು ಒಂದು ಕ್ರಾಂತಿ ಮಾಡಬೇಕು ಅನ್ನುವಂಥ ಮಟ್ಟದ ನಾವು ನಿರೀಕ್ಷೆ ಇಟ್ಟುಕೊಂಡಿದ್ರು. ಇವತ್ತು ಗಣನೀಯ ಸಾಧನೆ ನಮ್ಮ ಮಕ್ಕಳು 28.2% ಮುಂದಿಟ್ರೆ ಇದು ಸಾಧನೆ ಕಡಿಮೆ ಅಲ್ಲ. ಯಾಕಂದ್ರೆ ನಮ್ಮಲ್ಲಿ ಎಷ್ಟು ಜನ ಇವತ್ತು ಬರೀ ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳ 5-6 ಜನ 96, 94 ರಿಸಲ್ಟ್ ತೆಗೆದ್ರೆ ಪ್ರತಿಯೊಂದು ಸರ್ಕಾರಿ ಶಾಲೆಗಳ ರಿಸಲ್ಟ್ ಇವತ್ತು ಹೆಚ್ಚಿಗೆ ಗಣನೀಯ ಸಾಧನೆ ಸಾಧಿಸಿದ್ದಾರೆ. ಪ್ರತಿಯೊಬ್ಬರು 98, 97, 96, 94 ರಿಸಲ್ಟ್ ತೆಗೆದಾರೆ. ಇವ್ರೇನು ಹೇಳ್ತಾರೆ AI ವಿಡಿಯೋಗಳ ಮೂಲಕ ಪ್ರಿಯಾಂಕ್ ಖರ್ಗೆ ಅವರನ್ನು ಮತ್ತು ನಮ್ಮ ಹಿರಿಯ ನಾಯಕರನ್ನು ಅವಮಾನಿಸುವಂಥ ಕೆಲಸ ಇವ್ರು ಏನು ಮಾಡ್ತಾ ಇದ್ದಾರಲ್ಲ, ಇದು ಭಾಳ ಅವರ ಒಂದು ಕೀಳು ಮಟ್ಟದ ಮನಸ್ಥಿತಿ ಅದ. ಮೊದಲೇ ನಮ್ಮ ನಾಯಕರು ಹೇಳಿದರು, ನೀವು AI ಮೂಲಕ ಮಾಡೋದು ಬೇಕಾಗಿಲ್ಲ, OI ಮೂಲಕ ಮಾಡಿರಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೊಂಡು ನಿಮ್ಮ ಬಗ್ಗೆ ನಾವು ಅದಕ್ಕಿಂತ ಕೀಳು ವಿಡಿಯೋ ಹಾಕ್ಬೋದು. ಬಟ್ ಒರಿಜಿನಲ್ ಇಂಟೆಲಿಜೆನ್ಸ್ನ ನೀವು ಪ್ರಾಮಾಣಿಕವಾಗಿ ಪ್ರಯೋಗ ಮಾಡಿದ್ರೆ ಎಲ್ಲರ ಮಕ್ಕಳಿಗೂ ಒಳ್ಳೇದಾಗ್ತದೆ. BJP ಅವ್ರ ಮಕ್ಕಳು ಅದಾರ, ಕಾಂಗ್ರೆಸ್ ಅವ್ರ ಮಕ್ಕಳು ಅದಾರಲ್ಲಿ. ಯಾವ ಮಕ್ಕಳು ಅಂದರೆ ಯಾವ ಪಕ್ಷಕ್ಕೂ ಸೀಮಿತ ಅಲ್ಲ. ನಾವು ಹೆತ್ತ ಮಕ್ಕಳು, ನಮ್ಮ ಮಕ್ಕಳ ಬಗ್ಗೆ ಇವತ್ತು ಇಂಥ ಕ್ರಿಮಿನಲ್ಗಳು, BJPಯ ಏನಂತಾರೆ ತಮ್ಮ ವಿವೇಚನಾ ಶಕ್ತಿಯನ್ನೇ ಕಳ್ಕೊಂಡಂಥ ಕೆಲವು ನಾಯಕರು ಅಪಹಾಸ್ಯ ಮಾಡ್ತಾ ಇದ್ದಾರಲ್ಲ, ಅದು ಸರಿ, ಆ ನಡೆ ಸರಿ.